ವಾಟ್ ಈಸ್ ದ ಗುಡ್ ಔಟ್ಕಮ್ ಆಫ್ ದಿಸ್ ಈಸ್ ವೆರಿ ಈವ್ನಿಂಗ್ ಬಹಳ ಭಾರತ ಸರ್ಕಾರ ಒಂದು ಮಹತ್ತರ ತೀರ್ಮಾನ ತಗೊಳ್ತು. ಏನು ಅಂದರೆ ಒಂದು ತೀರ್ಮಾನ ಬಹಳ ಹಿಂದೆನೇ ನಡಿಬೇಕಾಗಿತ್ತು. ಅದು ಸಿಂಧೂ ನದಿಯ ಸಂಧಾನ, ಇಂಡಸ್ ವಾಟರ್ ಟ್ರೀಟಿ. ಇದ್ರ ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ, ಗೊತ್ತಿರುತ್ತೆ ಜನಗಳಿಗೆ, ಬಟ್ ಈಗಿನ ಯುವಕರಿಗೂ ಗೊತ್ತಿರಲ್ಲ. ಯಾಕಂದರೆ ಇದು 1960ನಲ್ಲಿ ನಡೆದ ಒಪ್ಪಂದ. ಇದೊಂದು ಬಹಳ ಅನ್ಯಾಯದ ಅಸಮತೋಲನ ಒಪ್ಪಂದಕ್ಕೆ ಅಂದಿನ ಪ್ರಧಾನಿ ನೆಹರು ಸೈನ್ ಹಾಕಿದರು. ಬಹಳ ಅನ್ಯಾಯ ಆಯಿತು ಇದರಿಂದ. ಯಾಕೆ ಅನ್ಯಾಯ ಆಯಿತು ಅಂದರೆ ನೋಡಿ, ಪಾಕಿಸ್ತಾನಕ್ಕೆ 6 ನದಿಗಳು ಭಾರತದ ಕಾಶ್ಮೀರ ಪ್ರದೇಶದಿಂದ ಹರಿದು ಹೋಗ್ತವೆ. ಅದರಲ್ಲಿ ಈ ಸಂಧಾನದ ಪ್ರಕಾರ 3 ಪೂರ್ವದ ನದಿಗಳು, 3 ಪಶ್ಚಿಮದ ನದಿಗಳು ಅಂತ ವಿಂಗಡಿಸಲಾಯಿತು. 3 ಪೂರ್ವದ ರಾವಿ, ಬಿಯಾಸ್, ಸಟ್ಲೇಜ್. ಅದರ ಸಂಪೂರ್ಣ ನೀರು ಭಾರತಕ್ಕೆ ಪಂಜಾಬಿನ ಮುಖಾಂತರ ಹರಿದು ಹರಿಯಾಣ ಅಲ್ಲಿಗೆಲ್ಲ ಹೋಗುತ್ತೆ. ಇನ್ನು ಪಶ್ಚಿಮ ನದಿ, ದ ಮೇನ್ ರಿವರ್ ಸಿಂಧೂ ನದಿ, ಯಾವ ನದಿಯಿಂದ ನಮ್ಮ ದೇಶಕ್ಕೆ ಹೆಸರು ಬಂತು, ಸಿಂಧೂ ನದಿಯ ಜನಗಳು ಹಿಂದೂಸ್ತಾನ್ ಅಂತ ಬಂದಿದ್ದು, ಅದರ ನೀರು ನಾವು ಮುಟ್ಟಂಗಿಲ್ಲ ಈ ಸಂಧಾನದ ಪ್ರಕಾರ. ಇನ್ನು ಜೇಲಂ ಆ್ಯಂಡ್ ಚಿನಾಬ್, ಈ 3 ನದಿಗಳ ನೀರು ಸುಮಾರು 120 MAF. MAF ಅಂದರೆ ಮಿಲಿಯನ್ ಎಕರ್ ಫುಟ್ ಅಂತ. ಅಂದರೆ ಈ ನೀರು 10 ಲಕ್ಷ ಎಕರೆಗೆ 1 ಅಡಿ ನೀರು ನಿಂತ್ಕೊಳ್ಳೋಂಗೆ ನೀರಾವರಿ ಕೊಡ್ತೇವೆ. ಇನ್ ಫೈನಾನ್ಷಿಯಲ್ ಟರ್ಮ್ಸ್ 1 MAF ಈಸ್ ಈಕ್ವಲ್ ಟು $1 ಬಿಲಿಯನ್. ನಮಗೆ ಸಿಕ್ಕಿದ್ದೆಷ್ಟು? 35 MAF. ಅವ್ರಿಗೆ ಸಿಕ್ಕಿದ್ದೆಷ್ಟು? 120 MAF. ಎಂಥ ತಾರತಮ್ಯ! ಹೋಗಲಿ, ಅವ್ರಿಗೆ ಬಿಟ್ಕೊಟ್ಟಿದ್ದು ಅವರೇ ಉಪಯೋಗಿಸ್ಕೊಂಡ್ರಾ? ಇಲ್ಲ, ದ ಹೋಲ್ ಥಿಂಗ್ ವೆಂಟ್ ಟು ಅರೇಬಿಯನ್ ಸಿ. ಮಧ್ಯ ಒಂದಿಷ್ಟು ನೀರಾವರಿ ಗಣೆಕಟ್ಟು ಎಲ್ಲ ಮಾಡಿಕೊಂಡ್ರು. ಸೊ ಇದೊಂದು ಅಸಮತೋಲನ. ಇದ್ರ ಮೇಲೆ ಇನ್ನೊಂದು ಗಾಯದ ಮೇಲೆ ಬರೆ ಹಾಕಿದಂಗೆ ಪಾಕಿಸ್ತಾನಕ್ಕೆ ನೀವು ಕಾಲುವೆ ಕಟ್ಕೊಳ್ಳಿ, ನೀವು ಡ್ಯಾಮ್ ಕಟ್ಕೊಳ್ಳಿ ಅಂಥೇಳಿ ಭಾರತ ದುಡ್ಡು ಕೊಡ್ತು. ನೋಡಿ, ಈಗ ನಿಮಗೆಲ್ಲ ಗೊತ್ತು ಚಿನ್ನದ ಬೆಲೆ ಏನು ಅಂತ. 10 ಗ್ರಾಮಿಗೆ 1 ಲಕ್ಷ. ಆವಾಗ ಭಾರತ ಕೊಟ್ಟಿದ್ದು 125 ಟನ್ ಚಿನ್ನದ ಬೆಲೆ. ಎಷ್ಟು ಹೊಟ್ಟೆ ಉರಿಯುತ್ತಿದೆ ಕೇಳಿದ್ರು. ಭಾರತ ಹೆಚ್ಚುವರಿ ನೀರು ಕೊಟ್ಟಿದ್ದಲ್ದಲೇ 125 ಟನ್ ಬಂಗಾರದ ಬೆಲೆಯ ಮೌಲ್ಯವನ್ನು 10 ಕಂತುಗಳಾಗಿ 10 ವರ್ಷ ಕೊಡ್ತು. 1960ರಲ್ಲಿ ಇದು ಸೈನ್ ಆಗಿದ್ದು ಅಗ್ರಿಮೆಂಟ್. 1970ರವರೆಗೂ ನೆನಪಿರಲಿ. 1965ರಲ್ಲಿ ಯುದ್ಧ ಆಯಿತು, ನೀರು ನಿಲ್ಲಿಸಲಿಲ್ಲ, ಇದ್ರ ತಂತೆ ಹೋಗಲಿಲ್ಲ. ಯಾವಾಗ ಊರಿ ಅಟ್ಯಾಕ್ ಆಯಿತು ಆವಾಗ ಮೋದಿಯವರು ಶುರು ಮಾಡಿದರು, ಬ್ಲಡ್ ಆ್ಯಂಡ್ ವಾಟರ್ ಶುಡ್ ನಾಟ್ ಬಿ ಫ್ಲೋಯಿಂಗ್ ಟುಗೆದರ್ ಅಂಥೇಳಿ. ಆವಾಗ ಜನಗಳಿಗೆ ಒಂದಿಷ್ಟು ಇಂಥದ್ದು ಒಂದು ಅನ್ಯಾಯ ಆಗಿದೆಯಾ ಭಾರತಕ್ಕೆ ಅಂಥೇಳಿ ಆವಾಗಲಿಂದನೂ ಒಂದಿಷ್ಟು ಕುದೀತಾ ಇತ್ತು ಎಲ್ಲರ ಜನಗಳಲ್ಲಿ. ಇದು ವಿಶ್ವ ಬ್ಯಾಂಕಿನ ಅಧಿಕೃತ ಇದರಿಂದ ನಡೆದಿದ್ದರಿಂದ ಭಾರತ ಏನಾದರೂ ಒಂದಿಷ್ಟು ಪಶ್ಚಿಮ ನದಿಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಿ ಅದಕ್ಕೆಲ್ಲ ಅವಕಾಶ ಇತ್ತು. ಒಂದು ಮಾಡಿದರೆ ಸೀದಾ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ಓಡೋಗರು. ಭಾರತ ಅನ್ಯಾಯ ಮಾಡ್ತಾಯಿದೆ, ನೀರು ತಡೀತಾ ಇದೆ. ನಾವು ನೀರು ತಡೀತಾ ಇಲ್ಲ, ಬಟ್ ಆ್ಯಸ್ ಪರ್ ದಿ ಅಗ್ರಿಮೆಂಟ್ ವಿ ಕ್ಯಾನ್ ಯೂಸ್ ದಿ ರನ್ ಆಫ್ ದ ರಿವರ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಆರ್ ವಿತೌಟ್ ಸ್ಟಾಪಿಂಗ್ ದಿ ಕ್ವಾಂಟಮ್ ಆಫ್ ವಾಟರ್. 19.5% ವಾಟರ್ ಕ್ಯಾನ್ ಬಿ ಯೂಸ್ಡ್. ಸೊ ಹೀಗಾಗಿ 2023ರಲ್ಲಿ ಭಾರತ ಇವರಿಗೆ ಒಂದು ನೋಟಿಸ್ ಕಳಿಸ್ತು, ಪ್ಲೀಸ್ ಕಮ್ ಫಾರ್ ಡಿಸ್ಕಷನ್, ವಿ ವಾಂಟ್ ಟು ರಿವಿಸಿಟ್ ಇಂಡಸ್ ವಾಟರ್ ಟ್ರೀಟಿ ಅಂತೆ. 2 ವರ್ಷ ಆಯಿತು, ನೋ ರಿಯಾಕ್ಷನ್ ಫ್ರಮ್ ಪಾಕಿಸ್ತಾನ್. ಈಗ ದಿಟ್ ವಾಸ್ ಎ ಕರೆಕ್ಟ್ ಟೈಮ್, ಇದು ಯಾವಾಗಲೂ ಆಗಬೇಕಾಗಿತ್ತು. ವಿ ಕಂಟ್ರೋಲ್ ದ ವಾಟರ್. ವಿ ವಾಂಟ್ ಟು ಫ್ಲಡ್ ಪಾಕಿಸ್ತಾನ್, ವಿಲ್ ಫ್ಲಡ್ ಪಾಕಿಸ್ತಾನ್. ವಿ ವಾಂಟ್ ಟು ಡ್ರೈ ಪಾಕಿಸ್ತಾನ್, ವಿಲ್ ಡ್ರೈ ಪಾಕಿಸ್ತಾನ್. ಸೊ ದಿಸ್ ಈಸ್ ದ ನ್ಯೂ ಡೈಮೆನ್ಷನ್ ಆಫ್ ವಾರ್ ವಿಚ್ ಇಸ್ ಕಾಲ್ಡ್ ವಾಟರ್ ವಾರ್. ಸೊ ಇಲ್ಲಿಗೆ ಒಂದು ಭಾಳ ದೊಡ್ಡ ಡಿಸಿಷನ್ ತೊಗೊಂಡು ಆಮೇಲೆ ಡಿಪ್ಲೊಮ್ಯಾಟ್ಸ್ನೆಲ್ಲ ಅರ್ಧ ಜನ ಹೊರ ಕಳಿಸಿದ್ರು, ಬಾರ್ಡರ್ ಕ್ಲೋಸ್ ಮಾಡಿದರು, ಅವೆಲ್ಲ ಇಟ್ ಈಸ್ ಓಕೆ, ಇಟ್ ಈಸ್ ನಾಟ್ ಎ ಬಿಗ್ ಥಿಂಗ್. ಬಟ್ ಈ ಒಂದು ಡಿಸಿಷನ್
ಇಟ್ ಈಸ್ ಆಲ್ರೆಡಿ ದ ವಾರ್ ಈಸ್ ಇನ್ ಪ್ರೋಗ್ರೆಸ್. ಓಕೆ. ಸೊ ಅಂದರೆ ಸರ್ ನೀವು ರಾಜತಾಂತ್ರಿಕ ವಾರ್ ಮಾಡೋದ್ರಿಂದನೇ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರಾ, ರಾದರ್ ದೆನ್ ದ ಲೈಕ್ ಅಂದರೆ ಮಿಲಿಟ್ರಿ ವಿತ್ ದ ಆರ್ಮ್ಸ್ ವಾರ್ ಮಾಡೋದ್ರಿಂದ? ನೋಡಿ, ವಾರ್ ಅಂದರೆ ನಾವು ಮಿಲಿಟ್ರಿ ಬ್ಯಾಕ್ಗ್ರೌಂಡ್ನಲ್ಲಿ ನಾವು ವಾರ್ ಬಗ್ಗೆ ಕಲ್ತ್ಕೊಂಡಿದ್ದು. ದೆರ್ ಇಸ್ ಇನ್ಫಾರ್ಮೇಷನ್ ವಾರ್ ಈಗ ನಡೀತಾ ಇದೆ ಟಿ ವಿನಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ. ನಾವೊಂದಿಷ್ಟು ಆಗ್ತೀವಿ, ಅವರು ಒಂದಿಷ್ಟು ಆಗ್ತಾರೆ. ಇದು ಸೈಕಲಾಜಿಕಲ್ ವಾರ್ಫೇರ್. ಜನಗಳಿಗೆ ಏನೋ ಹೆದರಿಕೆ ಹುಟ್ಟಿಸೋದು, ಅಥವಾ ಅಯ್ಯೋ ನಮ್ಮ ಸೈನ್ಯ ಹಿಂಗಿದೆಯಾ ಹಂಗೇಳಿ. ದೆನ್ ದೆರ್ ಇಸ್ ಎಲೆಕ್ಟ್ರಾನಿಕ್ ವಾರ್ಫೇರ್, ದೆರ್ ಇಸ್ ಏರಿಯಲ್ ವಾರ್ಫೇರ್, ದೆರ್ ಇಸ್ ಮೆರೀನ್ ವಾರ್ಫೇರ್. ಸೊ ಈ ಥರ ಎಲ್ಲ ಇರುತ್ತೆ. ಆಮೇಲೆ ಈಗ ನಾವು ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್, ಇಟ್ ಈಸ್ ನಾಟ್ ಜಸ್ಟ್ ಅಲಾಂಗ್ ದಿ LOC. ನಾವು ಈ LOC ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ನೋಡಿ. ನಾವು ಈ ಸಿಂಧೂ ನದಿಯ ಸಂಧಾನವನ್ನು ರದ್ದು ಮಾಡಿದ ಕೂಡಲೇ ಪಾಕಿಸ್ತಾನ ಏನು ರಿಯಾಕ್ಷನ್ ಕೊಡ್ತು, ನಾವು ಸಿಮ್ಲಾ ಅಗ್ರಿಮೆಂಟನ್ನ ಸಸ್ಪೆಂಡ್ ಮಾಡ್ತೀವಿ. ವಾಟ್ ಎ ಸ್ಟುಪಿಡ್ ಸ್ಟೇಟ್ಮೆಂಟ್. ಅದರಿಂದ ಅವರಿಗೆ ಜಾಸ್ತಿ ಅದು ಮಾರ್ಕ್. ಅವರಿಗೆ ಈಗ ನೋಡಿ ಅದರಲ್ಲೇನು ಬಂದಿತ್ತು ನೋಡಿ, ಸಿಮ್ಲಾ ಸಂಧಾನವೇ ಒಂದು, ಅದು ಒಂದು ಅನ್ಯಾಯನೇ. ದ ಬ್ರೇವರಿ ಇನ್ ದ ಬ್ಯಾಟಲ್ ಫೀಲ್ಡ್ ವಾಸ್ ಸ್ಕ್ವಾಂಡರ್ಡ್ ಅವೇ ಆಸ್ ಡಿಪ್ಲೊಮ್ಯಾಟಿಕ್ ಡಿಬ್ಯಾಕಲ್. ಜನರಲ್ ಮಾಣಿಕ್ ಶಾ ಅವ್ರದ್ದು ಏನು ಯುದ್ಧ ತಂತ್ರ ಮಾಡಿ ನಾವು ಪೂರ್ವ ಪಾಕಿಸ್ತಾನವನ್ನು ಇಬ್ಬಾಗವಾಗಿ ಹೊಡೆದವಲ್ಲ, ಅದು ಸಿಮ್ಲಾ ಸಂಧಾನದಲ್ಲಿ ಒಂದು ದೊಡ್ಡ, ಅಲ್ಲೂ ಒಂದು ಅನ್ಯಾಯ ಆಯಿತು. ಅಲ್ಲಿ ಜಗಜೀವನ್ ರಾಮ್ ಆವಾಗ ರಕ್ಷಣಾ ಮಂತ್ರಿ ಆಗಿದ್ದರು, ಸ್ವರಣ್ ಸಿಂಗ್ ವಿದೇಶಾಂಗ ಮಂತ್ರಿ. ಅವರು ಬಾಬುಗಳ ಜೊತೆಗೆ ಹೋದರು. 5 ದಿವಸ ಏನೂ ಆಗಲಿಲ್ಲ, ಬಿಟ್ಟು ಅವ್ರ ಮಗಳ ಜೊತೆ ಬಂದಿದ್ದರು. ದೇವರ್ ಜಸ್ಟ್ ಫೈಂಡಿಂಗ್ ಇಟ್ ನೋ ವೇರ್. ಕೊನೆಗೆ 5ನೇ ದಿವಸ ಇಂದಿರಾ ಗಾಂಧಿ ಬಂದಾಗ ಸಮಥಿಂಗ್ ಹ್ಯಾಪನ್ಡ್ ಆ್ಯಂಡ್ ಶಿ ಅಗ್ರೀಡ್ ಫಾರ್ ದಟ್. ಅದು ಆ್ಯಸ್ ಪರ್ ದಟ್ ವಿಶ್ವಸಂಸ್ಥೆ ಏನು ಕದನ ವಿರಾಮ ರೇಖೆ ಅಂತ ಮಾಡಿತ್ತು, ಅದನ್ನು ಈಗ ಗಡಿ ನಿಯಂತ್ರಣ ರೇಖೆ, ಫ್ರಮ್ ಸೀಸ್ ಫಾರ್ ಲೈನ್ ಟು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಸೊ ಇವರು ಪಾಕಿಸ್ತಾನದವ್ರ ಹೇಳಿಕೆ ಪ್ರಕಾರ ಹಾಗಾದರೆ ನೌ ದೆರ್ ಇಸ್ ನೋ ಆ್ಯಕ್ಚುಯಲ್ ಲೈನ್ ಆಫ್ ಕಂಟ್ರೋಲ್, ಸೊ ವಿ ಕ್ಯಾನ್ ಟ್ರೆಸ್ಪಾಸ್ ಆ್ಯಂಡ್ ಗೋ. ಆಮೇಲೆ ಆ ಸಂಧಾನದಲ್ಲಿ 33,000 ಪಾಕಿಸ್ತಾನಿ ಸೈನಿಕರು ಏನು ಯುದ್ಧ ಕೈದಿಗಳಾಗಿದ್ದರು ಅವ್ರನ್ನ ಬಿಡುಗಡೆ ಮಾಡ್ತೀವಿ, ಹಂಗಾದ್ರೆ ವಾಪಸ್ ಕೊಡಿ. 33,000 ಸೈನಿಕರು, ಅದರಲ್ಲಿ ಅರ್ಧ ಜನ ಸತ್ಯ ಹೋಗಿರ್ತಾರೆ. ಸೊ ಇಟ್ ಈಸ್ ಬ್ರೈನ್ಲೆಸ್ ಡಿಸಿಷನ್. Absolutely no maturity in the decision. Yes, sir.